ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವಿತ್ರ ಕನ್ನಡತಿ. ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ KR ಬಂದಿದ್ದೀನಿ, ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಸೊ ಇಲ್ಲಿ ಈವೆಂಟ್ ಇತ್ತು, ಪ್ಲಸ್ ನಿಮಗೆ ಒಂದು ಬ್ಯಾಂಕ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ಹೋಗೋಣ, ಹೇಗಿದೆ ನೋಡೋಣ. ಓಕೆ, ಇದ್ರ ಬಗ್ಗೆ ಏನೇನಿದೆ ಅಂದರೆ ಕಾಲ್ಫರ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ, ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಸೊ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ಹೋಗೋಣ, ಒಳಗೆ ತೋರಿಸ್ತೀನಿ. ನೋಡಿ, ಬ್ಯಾಂಗ್ಳೂರು ಕಡೆಯಿಂದ ಬಂದರೆ KR ಸ್ಟಾಪು, ಇಂದ ಈ ಕಡೆಯಿಂದ ಬಂದರೆ ಕೋಲಾರ ಕಡೆಯಿಂದ. ಸೊ ಪಕ್ಕದಲ್ಲೇ ಇದೆ GRT ಆ್ಯಂಡ್ ಸಾಯಿ ಗೋಲ್ಡ್ ಪ್ಯಾಲೇಸ್. ಈ ಸಾಯಿ ಗೋಲ್ಡ್ ಪ್ಯಾಲೇಸ್ ಇದೆಯಲ್ಲ, ಮೇಲೆ ಇರೋದು ಕೊಟಕ್ ಮಹೀಂದ್ರ ಬ್ಯಾಂಕ್. ನಿಮಗೆ ಕಾಣಿಸ್ತಿರ್ಬೋದು ಕೊಟಕ್ ಲೈಫ್ ಅಂತ ಅಂದ್ಬಿಟ್ಟು. ಸೊ ಇಲ್ಲೇ ಇರೋದು. ಒಳಗೆ ಹೋಗೋಣ ಬನ್ನಿ. ಅಲ್ಲಿ ಆ್ಯಕ್ಚುಲಾಗಿ ಲೇಟಾಗಿ ಹೋಯ್ತು ಇವತ್ತು ಬರೋದು. ಪೂಜೆ ಇದೆ, ಇವೆಂಟ್ ಇದೆ. ಸೊ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಬನ್ನಿ ಒಳಗೆ ಹೋಗೋಣ. ಇಲ್ಲ ಅಲ್ಲ, ಓಕೆ. ಇವೆಂಟ್ ಅರೇಂಜ್ ಆಗಿದೆ ಆಫೀಸಲ್ಲಿ. ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ಅಚೀವ್ಮೆಂಟ್ ಮಾಡಿರೋರಿಗೆ ಮೆಡಲ್ಸ್ ಕೊಡ್ತಿದ್ದಾರೆ. ಆಫೀಸ್ಗೆ ಎಂಟ್ರಿ ಆಗ್ತಿದ್ದ ಹಾಗೇ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು. ಹಾಗೆ ನೋಡಿ, ಪೂಜೆ ನಡೀತಾ ಇದೆ. ವೈಟ್ ಕಲರ್ ಡ್ರೆಸ್ ಹಾಕಿರೋರು ಬಂದು KPCC ಪ್ರೆಸಿಡೆಂಟ್, ಅಂದರೆ ಆ ಏರಿಯಾಗೆ ಪ್ರೆಸಿಡೆಂಟು. ಲಾಸ್ಟ್ ಟೈಮು ನಿಮಗೆ ತೋರಿಸಿದ್ದೆ ಮೇರಿ ಆಂಟಿ ಅಂತಂದ್ಬಿಟ್ಟು, ಅವರು ಹೋಗಿ ಇನ್ವೈಟ್ ಮಾಡಿದರು. ಸೊ ಅವರು ಕೂಡ ಇಲ್ಲಿ ವರ್ಕ್ ಮಾಡ್ತಾರೆ, ಅಂದರೆ ಕೊಟಕ್ ಲೈಫಲ್ಲಿ ವರ್ಕ್ ಮಾಡ್ತಾರೆ. ಸೊ ಅದರಿಂದ ಅವ್ರು ಇನ್ವೈಟ್ ಮಾಡಿದ ತಕ್ಷಣ ಬಂದಿದ್ದರು. ನೋಡಿ, ಅವ್ರ ಜೊತೆ ಇರೋವಂಥ ಕೆಲವೊಂದು ಕ್ಲಿಪ್ಸ್ನ ಇಲ್ಲಿ ಹಾಕ್ತಾ ಇದ್ದೀನಿ. ನಾನು ಹೋಗೋಷ್ಟರಲ್ಲಿ ಬಂದು ಹೊಟ್ಟೋಗಿದ್ರು, ಯಾಕೆಂದರೆ ಅವ್ರಿಗೆ ಮೀಟಿಂಗ್ ಇತ್ತು ಅಂತ. ಸೊ ಅದರಿಂದ ಜಸ್ಟ್ ಒಂದು ಫೋಟೋಸ್ ಇತ್ತು, ಸೊ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಆ ಪಿಂಕ್ ಕಲರ್ ಸ್ಯಾರಿ ಹಾಕಿರೋರು ಬಂದು ಮೇರಿಯವರು, ನಿಮಗೆ ಗೊತ್ತಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಅಥವಾ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ. ನಿಮಗೆ ಏನಾದರೂ ಮೋರ್ ಇನ್ಫಾರ್ಮೇಷನ್ಸ್ ಅಥವಾ ಜಾಸ್ತಿ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಕಾಲ್ ಪಿಕ್ ಮಾಡಿಲ್ಲ ಅಂತಂದರೆ ವಾಟ್ಸಪ್ ಮಾಡಿ. ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ಸ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಮೋಸ ಇಲ್ಲ, ಹಾಗೆ ನಿಮಗೆ ವಿತ್ ಪ್ರೂಫೇನೇ ಇರುತ್ತೆ. ಇವರು ಬಂದು ಮಂಜುನಾಥ್ ಸರ್ ಅಂತ ಅಂದ್ಬಿಟ್ಟು, ಇವರು ಬ್ರ್ಯಾಂಚ್ ಮ್ಯಾನೇಜರ್, ಕೋಲಾರ ಮತ್ತು KR ಬ್ರ್ಯಾಂಚಿಗೆ ಮ್ಯಾನೇಜರು. ಸೊ 2 ಬ್ರ್ಯಾಂಚನ್ನು ಇವರೇ ನೋಡ್ಕೊಳ್ಳೋದು. ಅವ್ರಿಗೆ ಬಂದಿರೋ ಅಂಥ ಸರ್ಟಿಫಿಕೇಟ್ ಹಾಗೆ ಶೀಲ್ಡ್, ಅಂದರೆ ಅವಾರ್ಡ್, ಅಂದರೆ ಈ ಕೊಟಕ್ ಲೈಫಲ್ಲಿ ಅಚೀವ್ ಮಾಡಿರೋದಕ್ಕೆ ಅವರು ಪಡ್ಕೊಂಡಿರೋ ಅಂಥದ್ದು. ಸೊ ನಾನು ಹೋದಾಗ ಈವೆಂಟೆಲ್ಲ ಸ್ಟಾರ್ಟ್ ಆಯಿತು. ಹಾಗೆ ಯಾರ್ಯಾರು ಏನೇನು ಅಚೀವ್ ಮಾಡಿದರು ಅವರಿಗೆಲ್ಲ ಕಾಮನ್ನಾಗಿ ಅವಾರ್ಡು ಮತ್ತು ಶೀಲ್ಡ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಅವ್ರನ್ನ ಸನ್ಮಾನ ಮಾಡೋದಾಗ್ಬೋದು ಅಥವಾ ಅವ್ರಿಗೆ ಎನ್ಕರೇಜ್ಮೆಂಟ್ ಆಗ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಯಾಕಂದರೆ ಅವರು ಇನ್ನಷ್ಟು ಬಿಸ್ನೆಸ್ ಮಾಡಲಿ ಅಂತಂದ್ಬಿಟ್ಟು. ಹಾಗೆ ಎಲ್ಲ ಮುಗಿದ ನಂತರ ಲಂಚ್ ಕೂಡ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು ಲಂಚ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸರ್ನ ಮಾತಾಡ್ಸೋಣ. ಮತ್ತು ಸರ್ ಇದ್ದಾರೆ, ಜೊತೆಲೇ ಇದ್ದಾರೆ. ಇದ್ರ ಬಗ್ಗೆ ನಾನು ಹೇಳಿದ್ನಲ್ಲ ಆವಾಗಲೇ, ಕೊಟಕ್ ಮಹೀಂದ್ರದು ಕೊಟಕ್ ಲೈಫ್ದು ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಬನ್ನಿ ಮಾತಾಡ್ಸೋಣ. ಹಲೋ ಸರ್. ಹಾಯ್ ಮೇಡಮ್, ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಂಜುನಾಥ್ ಅಂತ. ಓಕೆ. ನಾನು KR ಬ್ರಾಂಚಲ್ಲಿ ಏಜೆನ್ಸಿ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಓಕೆ. 3 years ಇಂದ ವರ್ಕ್ ಮಾಡ್ತಿದ್ದೀನಿ. ಓಕೆ ಸರ್. ನಮ್ಮಲ್ಲಿ ಏನು ಅಂತಂದರೆ ಜಾಬ್ ಆ್ಯಂಡ್ ಬಿಸ್ನೆಸ್ ಆಪರ್ಚುನಿಟಿ ಇದೆ. ಯಾವ ರೀತಿ ಸರ್? ಯಾವ ರೀತಿ ಅಂತಂದರೆ ನಮ್ಮಲ್ಲಿ ಮೇಲ್ ಆಗಲಿ ಫಿಮೇಲ್ ಆಗಲಿ 25 years ಕಂಪ್ಲೀಟ್ ಆಗಿರುವಂಥವ್ರಿಗೆ ಜಾಬ್ ಅಂತಂದಾಗ ಕಂಪ್ಲೀಟಾಗಿ ಯಾವ ಥರ ಅಂತ ನಾವು ಕಂಪ್ಲೀಟಾಗಿ ಟ್ರೈನಿಂಗ್ ಕೊಡ್ತೀವಿ. IRDA ಎಕ್ಸಾಮ್ ಇರುತ್ತೆ ಅವ್ರಿಗೆ. ಎಕ್ಸಾಮ್ ಪಾಸ್ ಆದಮೇಲೆ ಯಾವ ರೀತಿ ಅವ್ರು ವರ್ಕ್ ಮಾಡಬೇಕು ಅಂತ ನಾವು ಕಂಪ್ಲೀಟಾಗಿ 3 days ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟಾದ್ಮೇಲೆ ಎಕ್ಸಾಮ್ ಪಾಸ್ ಮಾಡಿಕೊಂಡು ಅವರು ನಮ್ಮಲ್ಲಿ ಜಾಬ್ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸರ್, ಇವಾಗ ಒಂದು ಎಕ್ಸಾಮ್ ಕೊಡ್ತೀನಿ ಅಂತ ಹೇಳಿದ್ರ, ಅದು ಬಂದು ನೀವೇ ಕೊಡ್ತೀರಾ ಸರ್, ಇಲ್ಲಾಂದ್ರೆ ಗವರ್ನಮೆಂಟ್ ಏನಾದರೂ ಟೈಪ್ ಆಗಿದೆ ಅದಕ್ಕೆ? ಮೇಡಮ್, ಗವರ್ಮೆಂಟ್ ಅಂತಂದಾಗ ಇದು ಒಂದು ಸೆಂಟ್ರಲ್ ಗವರ್ಮೆಂಟ್ ರೆಗ್ಯುಲೇಟರ್ ಬಾಡಿ ಅಂತ ಇದೆ. ಓಕೆ. ಇದು IRDA ಅಂತೇಳಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೀವು. ಓಕೆ. ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ ಅದರಲ್ಲಿ. ಓಕೆ. ಇವಾಗ ಕ್ವಾಲಿಫಿಕೇಶನ್ ಏನ್ ಮಾಡಿರ್ಬೇಕು ಸರ್? ಮೇಡಮ್, ಕ್ವಾಲಿಫಿಕೇಶನ್ ಅಂತ ಬಂದಾಗ ಮಿನಿಮಮ್ SSLC ಪಾಸ್ ಇಂದ
ಎನಿ ಕ್ವಾಲಿಫಿಕೇಶನ್ ಆಗಿರ್ಲಿ. ಗ್ರಾಜುಯೇಟ್ ಅಂತ ಏನಿಲ್ಲ. ಗ್ರಾಜುಯೇಟ್ ಅಂತ ಏನಿಲ್ಲ. ಓಕೆ. ನಮ್ಮಲ್ಲಿ ಬಂದು ಪ್ರಮೋಷನ್ PF ಎಲ್ಲ ಕಂಪ್ಲೀಟ್ ಆಗಿ ಇರುತ್ತೆ. ಅವ್ರಿಗೆ ಯಾವ ರೀತಿ ವರ್ಕ್ ಮಾಡಬೇಕು ಅಂತೇಳಿ ನಾವು ಕಂಪ್ಲೀಟ್ ಆಗಿ ಟ್ರೈನಿಂಗ್ ಎಲ್ಲ ಕೊಡ್ತೀವಿ. ಓಕೆ ಸರ್, ಇದು ಬಂದು ನಿಮ್ ಪ್ಲಾನ್ಸ್ ಎಲ್ಲ ಏನೇನಿರುತ್ತೆ ಸರ್ ಇದರಲ್ಲಿ? ನಮ್ಮಲ್ಲಿ ಪ್ಲಾನ್ಸ್ ಬಂದು ಸೇವಿಂಗ್ಸ್ ಇದೆ, ಮಕ್ಕಳಿಗೆ ಎಜುಕೇಶನ್ ಪ್ಲಾನ್, ಮ್ಯಾರಿಡ್ ಪ್ಲಾನ್, ಸೇವಿಂಗ್ಸ್, ಡೆಪಾಸಿಟ್, ಈ ತರ ಪ್ಲಾನ್ಸ್ ಇದಾವೆ. ಹೈ ರಿಟರ್ನ್ಸ್ ಬರುವಂತ ಪ್ಲಾನ್ಸ್ ಇದೆ ನಮ್ಮಲ್ಲಿ. ಹೈ ರಿಟರ್ನ್ಸ್ ಬರುವಂತ ಪ್ಲಾನ್ಸ್. ಇಫ್ ಎನಿಬಡಿ ವರ್ಕ್ ಮಾಡಬಹುದು. ಎನಿಬಡಿ ಪಾರ್ಟ್ ಟೈಮ್ ಆಗ್ಲಿ ಫುಲ್ ಟೈಮ್ ಆಗ್ಲಿ ಅವ್ರು ಯಾವ ತರ ಬೇಕಾದ್ರೂ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅವ್ರಿಗೆ ಯಾವುದೇ ತರ ಟಾರ್ಗೆಟ್ ಇಲ್ಲ, ಟೈಮಿಂಗ್ಸ್ ಇಲ್ಲ. ಯಾವಾಗ ಬೇಕಾದ್ರೂ ಬಂದು ಆಫೀಸ್ಗೆ ಬಂದು ಕೆಲಸ ಮಾಡ್ಕೊಂಡು. ಸರ್, ಇವಾಗ ಏನ್ ಡೌಟ್ ಅಂತಂದ್ರೆ ಎಕ್ಸಾಮ್ ಬರೀಲೇಬೇಕಾ? ಯಾವ ಪರ್ಪಸ್ಗೋಸ್ಕರ ಎಕ್ಸಾಮ್ ಬರೀಬೇಕು ಸರ್? ಮೇಡಮ್, ಸೇವಿಂಗ್ಸ್ ಅಂತ ಬಂದಾಗ ಅವ್ರಿಗೆ ಯಾರು ಬೇಕಾದ್ರೂ ಹೋಗಿ ಸೇವಿಂಗ್ಸ್ ಮಾಡ್ಕೊಳಕ್ ಆಗಲ್ಲ. ಹೌದು. ಓಕೆನಾ? ಎಕ್ಸಾಮ್ ಪಾಸ್ ಆದ್ಮೇಲೆ ಒಂದು ಕಸ್ಟಮರ್ ಹತ್ರ ಮಾತಾಡ್ಲಿಕ್ಕೆ ಒಂದು ಅವಕಾಶ ಬೇಕು ಅಂತಂದ್ರೆ ಒಂದು ಸರ್ಟಿಫಿಕೇಟ್ ಗೌರ್ಮೆಂಟ್ ಕಡೆಯಿಂದ ಎಕ್ಸಾಮ್ ಪಾಸ್ ಆದ್ಮೇಲೆ ಕೊಡ್ತಾರೆ. ಅಂದ್ರೆ ಒಂದು ಟ್ರಸ್ಟ್, ಒಂದು ನಂಬಿಕೆಗೋಸ್ಕರ ಸರ್ಟಿಫಿಕೇಟ್ ತಗೋಬೇಕು ನಾವು. ನಂಬಿಕೆ ಅಂತ ಅಂದಾಗ ಇವಾಗ ನಾವು ಒಂದು ಕಸ್ಟಮರ್ ಹತ್ರ ಹೋಗ್ತೀವಿ. ಕಸ್ಟಮರ್ ಹತ್ರ ಹೋಗಿ ಮಾತಾಡಿದಾಗ ಡೈರೆಕ್ಟ್ ಆಗಿ ಎಕ್ಸಾಮ್ ಪಾಸ್ ಆಗಿಲ್ಲ ಅಂತವ್ರು ಹೋಗಿ ಅವ್ರ ಹತ್ರ ಕಸ್ಟಮರ್ ಹತ್ರ ಮಾತಾಡಕ್ಕೆ ಏನು ಅಂತ ಮಾತಾಡ್ತಾರೆ, ಅವ್ರಿಗೆ ರೈಟ್ಸ್ ಇರಲ್ಲ. ಹೌದೌದು. ಹಾಗಾಗಿ ಒಂದು ಎಕ್ಸಾಮ್ ಬರ್ದು ಪಾಸ್ ಆಗಿ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಗೌರ್ಮೆಂಟ್ ಕಡೆಯಿಂದ ಸಿಕ್ತು ಅಂತಂದ್ರೆ ಅವ್ರಿಗೆ ಎಲ್ಲಾ ತರ ಒಂದು ರೈಟ್ಸ್ ಇರುತ್ತೆ. ಹೌದು, ಒಂದು ಕಸ್ಟಮರ್ ಹತ್ರ ಮಾತಾಡ್ಲಿಕ್ಕೆ, ಪ್ಲಾನ್ಸ್ ಬಗ್ಗೆ ಮಾತಾಡ್ಲಿಕ್ಕೆ. ಸರ್, ಇವಾಗ ಮತ್ತೆ ಎಕ್ಸಾಮ್ ಬರೆದು ಒಂದು ಸರ್ಟಿಫಿಕೇಟ್ ತಗೊಳ್ತೀವಿ ಅಂತ ಇಟ್ಕೊಳ್ಳಿ. ನಿಮ್ಮ ಅಂದ್ರೆ ಈ ಕೊಟೆಕ್ ಲೈಫ್ ಅಂತ ಹೇಳಿದ್ರಿ ಅಲ್ವಾ? ಸೊ ಅದೊಂದು ಸರ್ಟಿಫಿಕೇಟ್ ಇಟ್ಕೊಂಡು ಇಫ್ ಎನಿ ಬ್ರಾಂಚ್ ನಾವು ವರ್ಕ್ ಮಾಡ್ಬೋದಾ? ಹೌದು. ಇವಾಗ ನೀವು ಎಕ್ಸಾಮ್ ಬರೆದು ಪಾಸ್ ಆಗಿ ಸರ್ಟಿಫಿಕೇಟ್ ಸಿಕ್ತು ಅಂತಂದ್ರೆ ನೀವು ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಲಿಕ್ಕೆ ಒಂದು ಸರ್ಟಿಫಿಕೇಟ್ ಇರುತ್ತೆ ನಿಮ್ಗೆ. ನಾವು ಬೆಂಗಳೂರು ಅಂತ ಎಕ್ಸಾಮ್ ಬರೆದು ಪಾಸ್ ಆಗಿ ನಾವು ಬೆಂಗಳೂರಲ್ಲೇ ವರ್ಕ್ ಮಾಡ್ಬೇಕು ಅಂತ ಏನಿಲ್ಲ. ನಿಮ್ಗೆ ಇಡೀ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ವರ್ಕ್ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಹೌದು. ಇದು ಗೃಹಿಣಿಯರಿಗೆ ಅಂತ ಏನಿಲ್ಲ, ಯಾರಾದ್ರೂ ಮಾಡ್ಬೋದು ಮೇಡಮ್. ಹೌಸ್ ವೈಫ್ ಆಗಿರ್ಬೋದು, ರಿಟೈರ್ಡ್ ಎಂಪ್ಲಾಯೀಸ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ಇಂಥವ್ರಿಗೆಲ್ಲ ನಮ್ಮ ಕಡೆಯಿಂದ ಒಂದು ಜಾಬ್ ಆಪರ್ಚುನಿಟಿ ಇದೆ. ಪ್ಲಾನ್ಸ್ ಅಂತ ಹೇಳಿದ್ರಿ ಅಲ್ವಾ, ಹೈ ರಿಟರ್ನ್ ಪ್ಲಾನ್ಸ್ ಅಂತ ಹೇಳಿದ್ರಿ. ಇವಾಗ ಒಂದು ಎಕ್ಸಾಂಪಲ್ ಕೊಡಕ್ಕಾಗತ್ತಾ ಸರ್ ಅದ್ರ ಬಗ್ಗೆ? ಮೇಡಮ್, ಹೈ ರಿಟರ್ನ್ಸ್ ಪ್ಲಾನ್ಸ್ ಅಂತ ಹೇಳಿದಾಗ ಎಕ್ಸಾಂಪಲ್, ಇವಾಗ ಕಸ್ಟಮರ್ 1 lakh ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನಮ್ಮ ಕೊಟೆಕ್ ಲೈಫ್ ಅಲ್ಲಿ 1 lakh ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವ್ರಿಗೆ ನೆಕ್ಸ್ಟ್ ಇಯರ್ 34,000 ಅವ್ರಿಗೆ ರಿಟರ್ನ್ಸ್ ಬರುತ್ತೆ. ಈ 1 lakh ಬಂದು 10 years ಪೇ ಮಾಡ್ಬೇಕಾಗುತ್ತೆ. ಅವ್ರು ನೆಕ್ಸ್ಟ್ ಇಯರ್ ಇಂದಾನೆ 34,000 ಅಪ್ ಟು 85 years ವರ್ಗೂ ಕಂಪ್ಲೀಟ್ ಆಗಿ ಬರ್ತಾನೆ ಇರುತ್ತೆ ಇಯರ್ಲಿ. ಓಕೆನಾ? ಆಮೇಲೆ 85 years ಆದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಮೆಚುರಿಟಿ ಅಮೌಂಟ್ ಅಂತ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿ ಕೊಡುವಂತದ್ದು ಇರುತ್ತೆ. ಈ ಪ್ಲಾನ್ ಬಂದು 3 months ಬೇಬಿಯಿಂದ 55 years ವರ್ಗೂ ತಗೊಬಹುದು. ಈ ಪ್ಲಾನ್ ಹೆಸರು ಬಂದು ಕೊಟೆಕ್ ಫಾರ್ಚೂನ್ ಮ್ಯಾಕ್ಸಿಮರ್ ಅಂತ ಹೇಳ್ತೀವಿ. ಇದೇ ತರ ನಿಮ್ಮಲ್ಲಿ ತುಂಬಾ ಪ್ಲಾನ್ಸ್ ಸಿಗುತ್ತೆ? ತುಂಬಾ ಇದೆ ಮೇಡಮ್. ಅಂದ್ರೆ ಚಾಯ್ಸ್ ಮಾಡ್ಕೋಬಹುದು, ನೀವು ಚಾಯ್ಸ್ ಮಾಡ್ಕೋಬಹುದು. ನಾವು ಎಲ್ಲಾ ಪ್ಲಾನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀವಿ ನಿಮ್ಗೆ. ಸರಿ, ನಿಮ್ಗೆ ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡ್ಬೋದು. ಅಂದ್ರೆ ಮೊದಲು ಎಕ್ಸಾಮ್ ತಗೊಂಡು ಬರಿಬೇಕು. ಆಫ್ಟರ್ ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಟ್ರೈನಿಂಗ್ ನೀವೇ ಫ್ರೀ ಆಗಿ ಕೊಡ್ತಿದ್ದೀರಾ ಇಲ್ಲ ಸರ್ ಕಾಸ್ಟ್ ಆಗತ್ತಾ? ಮೇಡಮ್, ಟ್ರೈನಿಂಗ್ ಅಂತ ಬಂದಾಗ ಯಾವುದೇ ₹1 ಚಾರ್ಜಸ್ ಇಲ್ಲದೆ ಟ್ರೈನಿಂಗ್ ಕೊಡ್ತೀವಿ ಮೇಡಮ್ 3 days. ಹೌದಾ? ಇವಾಗ ಅದರ್ ಸೈಡ್ ಸರ್ ಎಷ್ಟು ಚಾರ್ಜ್ ಮಾಡ್ತೀರಾ? ಇನ್ ಕೇಸ್ ಬೇರೆ ಬ್ಯಾಂಕ್ ಅಲ್ಲೆಲ್ಲ ಎಷ್ಟು ಚಾರ್ಜಸ್ ಆಗುತ್ತೆ ಸರ್? ಮೇಡಮ್, ಬೇರೆ ಬ್ರಾಂಚ್ ಅಂತ ಬಂದಾಗ ನಾವು ಎಕ್ಸಾಮ್ ಫೀಸ್ ಬಿಟ್ಟು ಬೇರೆ ₹1 ಚಾರ್ಜಸ್ ಮಾಡಲ್ಲ. ಅಂದ್ರೆ ಫ್ರೀ ಆಗೇ ನೀವು ಟ್ರೈನಿಂಗ್ ಕೊಡ್ತೀರಾ? ಹೌದೌದು. ನಾವೇನು ಎಕ್ಸಾಮ್ ತಗೊಳ್ಳೋದಕ್ಕೋಸ್ಕರ ಅಪ್ಲೈ ಮಾಡೋದಕ್ಕೋಸ್ಕರ ನಾವು ಪೇ ಮಾಡ್ಬೇಕಾಗಿರೋದು ಅಷ್ಟೇ. ಫೀಸ್ ಕಂಪಲ್ಸರಿ ಪೇ ಮಾಡ್ಬೇಕು. ಸರ್, ಇವಾಗ ಒಬ್ರು ಬಂದು ಕಸ್ಟಮರು ನಿಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಅದು ಬಾಂಡ್ ಅಥವಾ ಏನಾದ್ರು ಸೆಕ್ಯೂರಿಟಿ ಏನಾದ್ರು ಇದೆಯಾ ಸರ್ ಇದಕ್ಕೆ? ಹೌದು. ಈಗ ನಮ್ಮಲ್ಲಿ ಪ್ಲಾನ್ ತಗೊಂಡಾಗ 1 lakh ಇನ್ವೆಸ್ಟ್ಮೆಂಟ್ ಮಾಡಿ 1 week ಆದ್ಮೇಲೆ ಅವರಿಗೆ ಪೋಸ್ಟಲ್ ಅಡ್ರೆಸ್ಗೆ ಅವ್ರಿಗೆ ಬಾಂಡ್ ಹೋಗುತ್ತೆ.
ಬಾಂಡ್ ಬರುತ್ತೆ. ಬಾಂಡ್ ಬರುತ್ತೆ. ಅವ್ರೇನು ಪ್ಲಾನ್ಸ್ ತಗೊಂಡಿದ್ದಾರೆ ಅದ್ರ ಅದೇ ತರ ಒಂದು ಬಾಂಡ್ ಬರುತ್ತೆ. ಓಕೆ, ಅದಕ್ಕೆ ಇನ್ಶೂರೆನ್ಸ್ ಏನಾದ್ರು ಕ್ಲೈಮ್ ಇರುತ್ತೆ ಸರ್? ಅಂದ್ರೆ ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾನು ಕೇಳ್ತಾ ಇದ್ದೀನಿ. ಇವಾಗ ಒಬ್ಬ ವ್ಯಕ್ತಿ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಲ್ವಾ? ಸೊ 1 lakh ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಥವಾ 10,000 ಇರ್ಲಿ, ಸೊ ಅದಕ್ಕೆ ಇನ್ಶೂರೆನ್ಸ್ ಅನ್ನೋದು ಇದೇ ಇರುತ್ತಲ್ಲ ಸರ್? ಅದು ಕಂಪಲ್ಸರಿ ಇದ್ದೇ ಇರುತ್ತೆ. ಯಾವ ತರ ಅಂತಂದ್ರೆ ಅದು ಈಗ 1 lakh ಇನ್ವೆಸ್ಟ್ಮೆಂಟ್ ಮಾಡಿ ಡೇ 1 ಇಂದಾನೆ ಲೈಫ್ ಆಗಿರುತ್ತೆ. ಓ ಹೌದಾ? ಹೌದೌದು. ಎನಿ ಡೆತ್. ಓ ಸರಿ. ಆಕ್ಸಿಡೆಂಟ್ ಅಂತ ಏನಿಲ್ಲ? ಆಕ್ಸಿಡೆಂಟ್ ಡೆತ್ ಆಗಿನೇ ಕ್ಲೈಮ್ ಆಗ್ಬೇಕು ಅಂತ ಏನಿಲ್ಲ. ಎನಿ ಡೆತ್ ಆದ್ರೇನು ಕೊಟೆಕ್ ಲೈಫ್ ಕಡೆಯಿಂದ ಅವ್ರಿಗೆ ಲೈಫ್ ಕವರ್ ಇರುತ್ತೆ. ಡೇ 1 ಇಂದಾನೆ ಲೈಫ್ ಕವರ್ ಇರುತ್ತೆ. ಓ ಹೌದಾ? ಓಕೆ, ಇದೊಂದು ಫೆಸಿಲಿಟಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಪ್ಲಾನ್ಸ್ ನಮ್ಮಲ್ಲಿ. ಓಕೆ, ಎಲ್ಲರೂ ಬಂದು ನಮ್ಮಲ್ಲಿ ಇನ್ಶೂರೆನ್ಸ್ ಮಾಡಿಸಿ ಸೇವಿಂಗ್ಸ್ ಮಾಡಿ. ಅಂದ್ರೆ ಸೇವಿಂಗ್ ಮಾಡಿದ್ರೆ ಒಂದು ಬಿಗ್ ಸೇವಿಂಗ್ ಅಂತಾನೆ ಹೇಳ್ಬೋದು ನಿಮ್ಮಲ್ಲಿ. ತುಂಬಾ ಚೆನ್ನಾಗಿದೆ. ಹೌದು, ಈ ಪ್ಲಾನ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ನನಗೆ ಗೊತ್ತಾಯ್ತು. ನಂಗೆ ತುಂಬಾ ಚೆನ್ನಾಗಿದೆ ಇದು ಪ್ಲಾನ್ಸ್. ಓಕೆ ಓಕೆ ಸರ್, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಆಲ್ ದ ಬೆಸ್ಟ್. ಹೀಗೆ ಜಾಸ್ತಿ ಕಸ್ಟಮರ್ಸ್ ಬರಲಿ, ಹಾಗೆ ನಿಮ್ಮ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಆಗಲಿ. ಥ್ಯಾಂಕ್ ಯು. ನನ್ಗೂ ಒಂದು 5 ನಿಮಿಷ ಕಾಲಾವಕಾಶ ಮಾಡ್ಕೊಡಿದ್ದಕ್ಕೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು. ಓಕೆ ಓಕೆ, ಸ್ಕ್ರೀನ್ ಮೇಲೆ ನಿಮ್ಮ ನಂಬರ್ ಹಾಕ್ತೀನಿ ಸರ್. ಓಕೆ ಓಕೆ, ಹಾಕಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.